ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಯಾಕೋ ಇತ್ತೀಚೆಗೆ ತುಂಬಾ ವರ್ಕ್ ಜಾಸ್ತಿ ಇದೆ. ಯಾವೊಂದು ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ವೀಕೆಂಡ್ ಇದ್ದ ಕಾರಣದಿಂದ ಸ್ವಲ್ಪ ಬೇಗ ಎದ್ದು ವಾಕ್ ಹೋಗೋಣ ಅಂತ ಹೇಳಿ ಹೊರಟೆ. ಸೊ ಈ ಒಂದು ಜಾಗ ನಮ್ಮ ಒಂದು ಸಿಟಿಯಿಂದ ಸ್ವಲ್ಪ ದೂರನೇ ಇದೆ. ಸೊ ಈ ಜಾಗ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು, ಬಟ್ ಇಟ್ ವಾಸ್ ಸಕ್ಕದಾಗಿತ್ತು. ಪ್ಲೇಸ್ ಅಂತೂ ಫುಲ್ ಗ್ರೀನರಿಯಿಂದ ಇತ್ತು ಆ್ಯಂಡ್ ಅಲ್ಲೊಂದು ಚಿಕ್ಕ ಕಾಲುವೆ ಕೂಡ ಇತ್ತು. ಸೊ ಓಕೆ ಅಂತ ಹೇಳಿ ಗಾಡಿನ ಪಾರ್ಕ್ ಮಾಡಿ ವಾಕ್ ಮಾಡೋಣ ಅಂತ ಹೇಳಿ ನಡ್ಕೊಳ್ತಾ ಹೋದೆ. ಅಲ್ಲಿ ಸ್ವಲ್ಪ ಜನಗಳು ಕಡಿಮೆ ಇದ್ದರು, ಯಾರು ಇನ್ನೂ ಓಡಾಡ್ತಾ ಇರಲಿಲ್ಲ. ಬಿಕಾಸ್ ಇದು ಅರ್ಲಿ ಮಾರ್ನಿಂಗ್ ಇದ್ದ ಕಾರಣದಿಂದ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಅಂತ ಹೇಳಿ ಮುಂದೆ ನಡ್ಕೊಳ್ತಾ ಹೋದ್ವಿ. ಲೈಕ್ ಈ ಒಂದು ಜಾಗದಲ್ಲಿ ಹಿಮ ಅಂತೂ ತುಂಬ ಚೆನ್ನಾಗಿ ಬಿದ್ದಿತ್ತು. ಆ ಒಂದು ದೃಶ್ಯನ ನೋಡೋದಕ್ಕೆ ಸಕ್ಕತ್ತಾಗಿತ್ತು. ಎಂಟೈರ್ ವೀಕೆಲ್ಲ ವರ್ಕ್ ಮಾಡಿ ಈ ಥರ ಒನ್ ಡೇ ಬಂದು ವಾಕ್ ಮಾಡಿ ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಸಿಗೋಂಥ ಮಜಾನೇ ಬೇರೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮಂಜಿನ ಹನಿಗಳು ಬಿದ್ದಿತ್ತು. ಸೊ ಈ ಒಂದು ಪ್ಲೇಸ್ ನನಗೆ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ಹೋಗಿದ್ದಂಥ ಪ್ಲೇಸ್ ಇದು ನನಗೆ. ಲೈಕ್ ಜಸ್ಟ್ ನಾನು ಒಂದು ಸ್ವಲ್ಪ ನೇಚರಲ್ಲಿ ಇದ್ದು ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ರಿಫ್ರೆಶ್ಮೆಂಟ್ ತೊಗೊಂಡು ರಿಟರ್ನ್ ಆಗೋಣ ಅಂತ ಹೇಳಿ ಹೋಗಿದ್ದೆ. ಸೊ ಅದಕ್ಕಿಂತ ಡಬಲ್ ನನಗೆ ಸಖತ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಈ ಒಂದು ಜಾಗ ಅಂತ ಹೇಳ್ಬೋದು. ಬೇಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗಾಗಲೇ ಸೂರ್ಯ ಉದಯನೇ ಆಗೇ ಬಿಡ್ತು. ಓಕೆ ಅಂತ ಹೇಳಿ ಮನೆಗೆ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡೆ. ಸೊ ಬರ್ತಾ ಯಾಕೋ ದೋಸೆ ತಿನ್ನಬೇಕು ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತು. ದೋಸೆ ತಿನ್ಕೊಂಡು ಮನೆಗೆ ಬಂದೆ.